ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವಜ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿ ತತೆ ರಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ವೈಶಂಪಾಯನ ಉವಾಚ ಭೀಮಸೇನ ವಚಃ ಶ್ರುತ್ವಾ ಕುಂತೀಪುತ್ರೋ ಯುಧಿಷ್ಠಿರಃ ನಿಶ್ವಸ್ಯ ಪುರುಷೌ ವ್ಯಾಘ್ರಃ ಸಂಪ್ರದಧ್ಯೋ ಪರಂತಪ. ಶ್ರೀಮನ್ಮಹಾಭಾರತದ ವನಪರ್ವದಲ್ಲಿ ಭೀಮಸೇನ ದೇವರು ವರ್ಣಾಚಾರ ಧರ್ಮಗಳನ್ನು, ಸ್ವವಿಹಿತವಾದ ಧರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಯಾಕೆ ಅಂತಂದರೆ ಅದು ವಿಹಿತವಾಗಿದೆ. ಆದ್ದರಿಂದಾಗಿ ಹಾಗಾಗಿ ವಿಹಿತ ವಿಧಾನ ಮಾಡಿದ್ದು ಜೀವನಲ್ಲಿ ಕರ್ತೃತ್ವವಿದೆ, ಅವಶ್ಯವಾಗಿ ಮಾಡಲಿಕ್ಕೆ ಬೇಕು. ಮಾಡಿದ ಕಾರ್ಯ ಅದು ಈಶ್ವರ ಪ್ರೇರಣೆಯಿಂದಾಗಿದೆ. ಮಾಡಿದ ಕಾರ್ಯ ಎಲ್ಲವೂ ಭಗವದ್ ಅಧೀನವಾಗಿದೆ ಎಂದು ತಿಳಿದು ಭಾವಿಸುತ್ತಾ ವಿಹಿತವಾದ ಕರ್ಮವನ್ನು ಮಾಡಲೇಬೇಕು. ಆದ್ದರಿಂದಾಗಿ ಅಣ್ಣ ಧರ್ಮಣ್ಣ, ನಿನಗೆ ವಿಹಿತವಾದ ದುಷ್ಟರ ನಿಗ್ರಹವೇನಿದೆ ಅವಶ್ಯವಾಗಿ ನೀನು ಮಾಡಬೇಕು
ಅಂತ ಪ್ರತಿಪಾದನೆಯನ್ನು ಮಾಡಿದಾಗ ಭೀಮಸೇನ ದೇವರು ಧರ್ಮರಾಜ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ. ಇವತ್ತು ನನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ, ಗಡಿಬಿಡಿ ಮಾಡಿ 12 ತಿಂಗಳವಾಯಿತು, ಇನ್ನೊಂದು ತಿಂಗಳ ಅಜ್ಞಾತವಾಸವನ್ನು ಮಾಡಿ 13 ವರ್ಷ ಮುಗಿಸಿ, ವರ್ಷ ಅಂದರೆ ಏನು, ಮಾಸ ವರ್ಷ ಅಂತಂದರೆ ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳಿ ನೀನೇನೋ ನನ್ನನ್ನು ಧರ್ಮಭೀರುವನ್ನಾಗಿ ಮಾಡಬೇಡ. 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸವಾಗಲಿ, ಅವಶ್ಯವಾಗಿ ನಾನು ಯುದ್ಧ ಮಾಡ್ತೇನೆ ಅಂತ ಧರ್ಮರಾಜ ಪ್ರತಿಜ್ಞೆಯನ್ನು ಮಾಡಿದ ನಿನ್ನೆಯ ದಿನ. ಬೆಳಿಗ್ಗೆ ಎದ್ದಾಗಿನಿಂದ ಧರ್ಮರಾಜ ಒಂಥರ ಚಿಂತಾಕ್ರಾಂತನಾಗಿದ್ದ, ವ್ಯಗ್ರನಾಗಿದ್ದ, ಮನಸ್ಸು ಓಡ್ತಾ ಇರಲಿಲ್ಲ. ಯಾಕೆಂದರೆ ಪ್ರತಿಜ್ಞೆ ಮಾಡಿ ಆಗಿದೆ ಅಂದಮೇಲೆ ಅದರಿಂದ ಬ್ಯಾಕ್ಫೂಟಿಗೆ ಬರೋ ಆಪ್ಷನ್ನೇ ಇಲ್ಲ ಧರ್ಮರಾಜನ ಹತ್ರ, ಮುಂದೆ ಹೋಗಬೇಕು. ಆದರೆ ಟೆನ್ಷನ್ನು, ಒತ್ತಡ, ಏನೋ ಒಂಥರ ಗೊಂದಲ ಮುಖದಲ್ಲಿ ತುಂಬಿಕೊಂಡಿದೆ. ಭೀಮಸೇನ ದೇವರಿಗೆ ಹೇಳಿದರು, ಯಾಕಣ್ಣ ಏನಾಗಿದೆ, ಏನು ವಿಚಾರ ನಿಂದು ಅಂತ ಹೇಳಿದಾಗ ಭೀಮಸೇನ ದೇವರಿಗೆ ಹೇಳ್ತಾರೆ, ಮಹಾಪಾಪಾನಿ ಕರ್ಮಾಣಿ ಯಾನಿ ಕೇವಲ ಸಾಹಸಾತ್ ಆರಭ್ಯಂತೆ ಭೀಮಸೇನ ವ್ಯಥಂತೆ ತಾನಿ ಭಾರತ ಸುಮಂತ್ರಿತೆ ಸುವಿಕ್ರಾಂತೆ ಸುಕೃತೆ ಸುವಿಚಾರಿತೆ ಸಿದ್ಧ್ಯಂತ್ಯರ್ಥ ಮಹಾಬಾಹೋ ದೈವಂ ಚಾತ್ರ ಪ್ರದಕ್ಷಿಣಂ. ನೋಡು ಭೀಮಣ್ಣ, ನೀನು ಹೇಳಿದ್ದು ವಿಹಿತವಾದ ಕರ್ಮಗಳನ್ನು ಮಾಡಲೇಬೇಕು, ಆದ್ದರಿಂದಾಗಿ ಕ್ಷತ್ರಿಯನಿಗೆ ವಿಹಿತವಾದದ್ದು ದುಷ್ಟರ ನಿಗ್ರಹ ಅವಶ್ಯವಾಗಿ ನಾನು ಮಾಡಬೇಕು ಅಂತ ಹೇಳಿದೆಯಾ. ಸುಮಂತ್ರಿತೆ, ಚೆನ್ನಾಗಿ ಮಂತ್ರವನ್ನು ಮಾಡಿದ್ದೆವು, ವಿಚಾರವನ್ನು ಮಾಡಿದೆವು. ಸುಕೃತೆ ಸುವಿಚಾರಿತೆ, ಒಂದು ಪ್ಲಾಟ್ಫಾರ್ಮ್ ಮೇಲೆ ಸರಿಯಾಗಿ ನಾವು ಹೋಗ್ತಾ ಇರುವಾಗ ಸಿದ್ಧ್ಯಂತ್ಯರ್ಥ ಮಹಾಬಾಹೋ ದೈವಂ ಚಾತ್ರ ಪ್ರದಕ್ಷಿಣಂ. ನಮ್ಮ ಪುರುಷಾರ್ಥಗಳು, ನಮ್ಮ ಅಪೇಕ್ಷೆಗಳೇನಿವೆ ಎಲ್ಲವೂ ಸಿದ್ಧವಾಗುತ್ತೆ, ವಿಚಾರವಿಲ್ಲ. ಸುಮ್ಮೇನೋ ಮುಂಗೋಪಿನೊಳಗೆ ನಾವು ಹಿಂದೆ ಮುಂದೆ ವಿಚಾರವನ್ನು ಮಾಡದೆ ಮುಂದಡಿ ಇಟ್ಟರೆ ಅಲ್ಲಿ ಅಪಕೀರ್ತಿ, ಅಯಶಸ್ಸು, ಪುರುಷಾರ್ಥ ಸಿದ್ಧವಾಗುವುದಿಲ್ಲ, ಸತ್ಯ. ಆದರೆ ಒಂದು ಸರಿಯಾಗಿ ಒಂದು ಚೌಕಟ್ಟಿನೊಳಗೆ ಪ್ಲ್ಯಾನ್ ಸೆಟ್ ಮಾಡಿಕೊಂಡು ಹೋದಾಗ ನಮಗೆ ವೈಭವ ಸಿಕ್ಕು ಬರುತ್ತೆ. ಏನಾಗಿದೆ ಸಮಸ್ಯೆ ಅಂತಂದ್ರೆ, ನನ್ನ ಸಮಸ್ಯೆ ಹೇಳ್ತೇನೆ ಕೇಳಿಲ್ಲಿ. ಭೂರಿಶ್ರವ, ಶಲ, ಜಲಸಂಧ, ಭೀಷ್ಮ, ದ್ರೋಣ, ಕರ್ಣ, ದ್ರೋಣಪುತ್ರ ಇವರೆಲ್ಲ ಮಹಾಮಹಾ ಪರಾಕ್ರಮಿಗಳಾಗಿದ್ದಾರೆ. ದುರ್ಯೋಧನಾದಿಗಳು ಎಲ್ಲರೂ ಇದ್ದಾರೆ, ಅತ್ಯದ್ಭುತ ಬಲಾಢ್ಯರಾಗಿದ್ದಾರೆ. ಈ ಭೂರಿಶ್ರವಾದಿಗಳು ಎಲ್ಲರೂ ಕೂಡ ದುರ್ಯೋಧನ ಹಿತೇಯುಕ್ತ, ದುರ್ಯೋಧನನ್ನು ಸಂತೋಷಪಡಿಸುವುದಕ್ಕಾಗಿಯೇ ಇದ್ದಾರೆ. ಯಾರು? ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ ಮೊದಲು ಮಾಡಿಕೊಂಡು ಎಲ್ಲರೂ. ಅದು ನಿನಗೂ ಗೊತ್ತು, ನನ್ನ ಅನುಭವಕ್ಕೂ ಬಂದದ, ಇದು ನಿಶ್ಚಿತ. ಅವರು ಯಾರಿಗೂ ಧರ್ಮ ಅಧರ್ಮಗಳು ಬೇಕಾಗಿಲ್ಲ, ನೀತಿ ಅನ್ಯಾಯಗಳು ಬೇಕಾಗಿಲ್ಲ. ದುಡ್ಡು ಕೊಟ್ಟು ಸಾಕಿದ ದುರ್ಯೋಧನ, ಆ ದುರ್ಯೋಧನಲ್ಲಿ ಎಷ್ಟೇ ಅಧರ್ಮವಿರಲಿ, ಅನ್ಯಾಯವಿರಲಿ, ಅನೀತಿವಿರಲಿ, ಆದರೆ ಆ ದುರ್ಯೋಧನನ ಹಿತಕ್ಕಾಗಿಯೇ ಇವರೆಲ್ಲರೂ ಇದ್ದಾರೆ. ಭಾರಿ ಸುಂದರವಾದ ಮಾತು. ದುರ್ಯೋಧನ ಹಿತೇಯುಕ್ತ ನ ತಥಾ ಅಸ್ಮಾಸು ಭಾರತ. ಅವರೆಲ್ಲರೂ ಆ ದುರ್ಯೋಧನನ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತಾರೆ, ಅಷ್ಟು ಪ್ರೀತಿಯನ್ನು ನಮ್ಮ ಮೇಲೆ ಮಾಡೋದಿಲ್ಲ. ಮಾಡಿದರೂ ಮನಸ್ಸಿನೊಳಗೆ ಮಾಡ್ತಾರೆ ಹೊರತು ಹೊರಗೆ ಅಭಿವ್ಯಕ್ತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹಿತಕ್ಕಾಗಿ ಅಂದರೂ ಇಲ್ಲವೇ ಇಲ್ಲ ಅವರು ಯಾರು. ಪೂರ್ಣಕೋಶಾಹ, ಆ ದುರ್ಯೋಧನಾದಿಗಳಲ್ಲಿ ಸಮೃದ್ಧವಾದ ಕೋಶವಿದೆ, ಬಲವಿದೆ. ಭಾರೀ ದುರ್ಯೋಧನಾದಿಗಳನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ಇವರೆಲ್ಲರೂ ಪ್ರಯತ್ನವನ್ನು ಮಾಡ್ತಾರೆ. ಹೀಗಿದ್ದಾಗ ನೀನೇನೋ ಹೇಳಿದೀಯಾ, ಹೋಗಿ ಯುದ್ಧ ಮಾಡಿಬಿಡೋಣ ಅಂತೇಳಿ, ಹೇಗೆ ಅದು ಅಂತ ನಾನು ವಿಚಾರವನ್ನು ಮಾಡ್ತಾ ಇದ್ದೇನೆ. ದುರ್ಯೋಧನೇನ ತೇ ವೀರಾಹ ಮಾನಿತಶ್ಚ ವಿಶೇಷತಃ. ನಾನಾಗೊಂದು ಮಾತು ಹೇಳಿದೆ, ಹಣದಿಂದ ಅವರೆಲ್ಲರೂ ತಮ್ಮನ್ನು ತಾವು ಮಾರಿಕೊಂಡಿದ್ದಾರೆ ಅಂತೇಳಿ. ಅದು ನಾನು ಮುಂದಿನ ವಾಕ್ಯ ನೋಡಿರಲಿಲ್ಲ, ಮಹಾಭಾರತದಲ್ಲೇ ಬಂತು. ದುರ್ಯೋಧನೇನ ತೇ ವೀರಾಹ ಮಾನಿತಾಶ್ಚ ವಿಶೇಷತಃ. ಆ ಎಲ್ಲ ಪರಾಕ್ರಮಿಗಳು ಕೂಡ ದುರ್ಯೋಧನನಿಂದ ಮಾನಿತಾಹ, ವಿಶೇಷ ರೀತಿಯಿಂದ ಗೌರವಾನ್ವಿತರಾಗಿದ್ದಾರೆ, ಮಾನಿತರಾಗಿದ್ದಾರೆ. ಪ್ರಾಣಾಸ್ತ್ಯಕ್ಷಂತಿ ಸಂಗ್ರಾಮೆ ಇತಿಮೆ ನಿಶ್ಚಿತಾಮತಿ. ಯುದ್ಧದೊಳಗೆ ಅವರೆಲ್ಲರೂ ದುರ್ಯೋಧನನಿಗಾಗಿ ಪ್ರಾಣ ಬಿಡುವುದಕ್ಕೂ ಸಿದ್ಧರಾಗಿದ್ದಾರೆ. ಇದು ನನ್ನ ಮನಸ್ಸು
ಗಟ್ಟಿಯಾಗಿ ಹೇಳ್ತಾ ಇದೆ. ಸಮಾಯದ್ಯಪಿ ಭೀಷ್ಮಸ್ಯ ವೃತ್ತಿರಸ್ಮಾಸು ತೇಷು ಚ, ನಮಗೆ ಅಥವಾ ಪಾಂಡವರ ಮೇಲೆ ಹಾಗೂ ದುರ್ಯೋಧನಾದಿಗಳ ಮೇಲೆ ಭೀಷ್ಮಾಚಾರ್ಯರ ಮನಸ್ಸು ಇರಬಹುದು, ದ್ರೋಣಾಚಾರ್ಯರು ಕೃಪಾಚಾರ್ಯರು ಇರಬಹುದು. ಆದರೆ ಅವಶ್ಯಂ ರಾಜಪಿಂಡಸ್ಥೈ ನಿರ್ವೇಶ್ಯ ಇತಿ ಮೇ ಮತಿ, ರಾಜಪಿಂಡರಿಗಾಗಿ, ರಾಜನ ಮಕ್ಕಳಿಗಾಗಿ, ರಾಜ್ಯಕ್ಕಾಗಿ ಅವರೆಲ್ಲರೂ ಹೋರಾಡುವವರೇ. ಇದರೊಳಗೆ ಎರಡು ಮಾತು ಇಲ್ಲೇ ಇಲ್ಲ, ಅದು ನಮ್ಮ ಜೊತೆಗೇ ಹೋರಾಡ್ತಾರೆ. ಸರ್ವೇ ದಿವ್ಯಾಸ್ತ್ರ ವಿದ್ವಾಂಸ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ ಮೊದಲಾದವರೆಲ್ಲರೂ ಭಾರೀ ಭಾರೀ ಅಸ್ತ್ರಗಳನ್ನು ತಿಳಿದುಕೊಂಡಿದ್ದಾರೆ. ಸರ್ವೇ ಧರ್ಮಪರಾಯಣ, ಎಲ್ಲರೂ ಧರ್ಮಿಷ್ಠರಾಗಿದ್ದಾರೆ. ಅಜೇಯ, ದೊಡ್ಡ ದೊಡ್ಡ ದೇವತೆಗಳ ವರದಿಂದ ಕೆಲವರು ಅಜೇಯರಾಗಿದ್ದಾರೆ, ಕೆಲವರು ಚಿರಂಜೀವಿಗಳಾಗಿದ್ದಾರೆ, ಅವಧ್ಯರಾಗಿದ್ದಾರೆ. ದೇವೈಹಿ ಸವಾಸವೈಹಿ, ದೇವತೆಗಳು ಎದುರಿಗೆ ಯುದ್ಧಕ್ಕೆ ಬಂದರು, ಇಂದ್ರಾದಿಗಳು ಯುದ್ಧಕ್ಕೆ ಬಂದರು, ಅವರನ್ನು ಸೋಲಿಸುವ ಸಾಮರ್ಥ್ಯ ಅವರೆಲ್ಲರಿಗೂ ಇದೆ. ಅಮರ್ಷಿ ನಿತ್ಯ ಸಂರಬ್ಧ ಕರ್ಣೋ ಮಹಾರಥಃ, ನಮ್ಮ ಮೇಲೆ ಹೊಟ್ಟೆ ಉರಿದುಕೊಳ್ಳುವ, ಅಮರ್ಷ ಅಂತಂದ್ರೆ ಜಲಸಿ ಅಂತಾರಲ್ಲ, ಹಾಗೆ ಹೊಟ್ಟೆ ಉರಿದುಕೊಳ್ಳುವಂಥ ಕರ್ಣ ಮಹಾರಥಿಕನಾಗಿ, ಸರ್ವಾಸ್ತ್ರಗಳನ್ನು ತಿಳಿದವನಾಗಿ, ಪರಶುರಾಮ ದೇವರ ಶಿಷ್ಯನಾಗಿ, ಅಜೇಯನಾಗಿ, ಅವಧ್ಯನಾಗಿ, ಕರ್ಣ ಕವಚ ಕುಂಡಲಗಳನ್ನು ಧಾರಣವನ್ನು ಮಾಡಿಕೊಂಡವನಾಗಿ ಅವನು ದುರ್ಯೋಧನನಿಗಾಗಿ ಗಟ್ಟಿಯಾಗಿ ನಿಂತಿದ್ದಾನೆ. ಅತಿ ಸರ್ವಾನ್ ಧನುರ್ಗ್ರಾಹ್ಯಾನ್ ಸೂತಪುತ್ರಸ್ಯ ಲಾಘವಂ. ಆದ್ದರಿಂದಾಗಿ ಈ ಎಲ್ಲ ವಿಚಾರವನ್ನು ಮಾಡಿದಾಗ ಭೀಮಣ್ಣ ನಿದ್ರೆ ಬಂದಿಲ್ಲ, ನಿದ್ರೆ ಆಗಲಿಲ್ಲ, ಈಗಲೂ ಅದೇ ಚಿಂತೆಯೊಳಗೆ ನಾನಿದ್ದೇನೆ ಅಂತ ಧರ್ಮರಾಜ ಹೇಳಿ. ಈ ಮಾತುಗಳಿಗೆ ಶ್ರೀಮದ್ ಆಚಾರ್ಯರು ಎರಡು ಮಾತುಗಳನ್ನು, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಭೀಷ್ಮ ದ್ರೋಣಾದಯೋ ಅಸ್ತ್ರಜ್ಞಾ ನಿವಾರ್ಯಾಶ್ಚ ಕಥಂ ಯುಧಿ. ಅಷ್ಟೇ ಅಲ್ಲದೇನೆ ಇನ್ನೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತಂದರೆ, ಭೀಷ್ಮ ದ್ರೋಣಾದಿಗಳು ಸರ್ವಜ್ಞರಾಗಿದ್ದಾರೆ, ಅಸ್ತ್ರಜ್ಞರಾಗಿದ್ದಾರೆ, ಅವರನ್ನು ನಾವು ಮೆಟ್ಟಲಿಕ್ಕೆ ಬೇಕು. ಅವರನ್ನು ದಾಟಿದ ಮೇಲೆ ದುರ್ಯೋಧನಾದಿಗಳನ್ನು ನಿಗ್ರಹ ಮಾಡಬೇಕು. ಇವರನ್ನು ದಾಟದ ಹೊರತು ದುರ್ಯೋಧನಾದಿಗಳ ನಿಗ್ರಹ ಅಸಾಧ್ಯವಾದ ಕಾರ್ಯ. ನೀನು ಈಗ ನಮ್ಮ ಹತ್ರ ಇರೋರು ನೀನು ಮತ್ತು ಅರ್ಜುನರಿಬ್ಬರು. ಆ ಅರ್ಜುನರಿಗಿಂತಲೂ ಮಹಾಬಲಾಢ್ಯ ನೀನು. ಆದರೆ ಅವರೆಲ್ಲರೂ ಅಸ್ತ್ರಜ್ಞರಾಗಿದ್ದಾರೆ, ನೀನು ಅಸ್ತ್ರಜ್ಞಾನ ಅಲ್ಲ. ಯಾಕೆ? ಅಸ್ತ್ರಜ್ಞಾನವನ್ನೇ ನೀನು ಮಾಡಿಕೊಂಡಿಲ್ಲ, ನಿನ್ನ ಪಾಲಿಗೆ ಅದು ಧರ್ಮವಲ್ಲ ಅಂತ ತಿಳಿದಿದ್ದೀಯ. ಇನ್ನು ಬಾಹುಬಲದಿಂದಲೇನೆ ಕುಟ್ಟಿ ಹಾಕುವ ಸಾಮರ್ಥ್ಯ ನಿನಗೆ ಉಂಟು, ನನಗೆ ಗೊತ್ತು. ಆದರೆ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ, ಕೃಪ, ಭೂರಿಶ್ರವ, ಶಲ ಇವರೆಲ್ಲ ವಿಷ್ಣು ಭಕ್ತರು, ನಿನಗೆ ಮಾನ್ಯರು. ಅವರ ಜೊತೆಗೆ ನೀನು ಯುದ್ಧ ಮಾಡಲಾರೆ. ಇವರನ್ನು ಎದುರಿಸುವ ಸಾಮರ್ಥ್ಯ ಅರ್ಜುನನಿಗೆ ಇಲ್ಲ. ನೀನೇನೋ ನಿನ್ನೆ ದಿನ ನೀನು ದ್ರೌಪದಿ ಎಲ್ಲರೂ ಕೂಡಿ ಮೈಂಡ್ ವಾಶ್ ಮಾಡಿದರ, ನಾನು ಯುದ್ಧ ಆಡಿ ತೀರ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಆಗಿದೆ. ಈಗ ನಿಜವಾದ ಸಮಸ್ಯೆ ಇದೆ. ಭೀಷ್ಮ ದ್ರೋಣಾದಿಗಳ ಜೊತೆಗೆ ನೀನು ಯುದ್ಧವಾಡುವುದಿಲ್ಲ, ಯುದ್ಧವಾಡಿದರೂ ನೀನು ಸಂಹಾರವನ್ನು ಮಾಡುವುದಿಲ್ಲ. ಇವರನ್ನು ಸಂಹಾರವನ್ನು ಮಾಡದ ಹೊರತು ದುರ್ಯೋಧನಾದಿಗಳ ಹತ್ರ ಹೋಗಲಾಗುವುದಿಲ್ಲ. ದುರ್ಯೋಧನಾದಿಗಳು ಹೋಗದೇ ಇದ್ದರೆ ಉಪಯೋಗವೇನು ಬಂದು ಯುದ್ಧ ಮಾಡಿ? ದುರ್ಯೋಧನಾದಿಗಳ ಹತ್ರ ಹೋಗಿ ದುರ್ಯೋಧನಾದಿಗಳಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಸಂಹಾರವನ್ನು ಮಾಡಿದಾಗ ಇವತ್ತಿನ ಪ್ರತಿಜ್ಞೆ ಇದು ಎಲ್ಲವೂ ಸಾರ್ಥಕವಾಗತ್ತೆ. ಅವರು ಮಾಡಿದ ಅನ್ಯಾಯ, ನಾವು ಮಾಡಿದ ಪ್ರತಿಜ್ಞೆ, ಅದಕ್ಕಾಗಿ ನಾವು ತೋರಿಸಿದ ಶಿಕ್ಷೆ, ಕೊಟ್ಟ ಶಿಕ್ಷೆ ಎಲ್ಲವೂ ಸಾರ್ಥಕವಾಗತ್ತೆ. ಆದರೆ ನೀನೇ ಯುದ್ಧ ಮಾಡುವುದಿಲ್ಲ, ಸಂಹಾರ ಮಾಡುವುದಿಲ್ಲ, ನಾವು ದುರ್ಯೋಧನಾದಿಗಳನ್ನ ಅಪ್ರೋಚ್ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಿದ್ದಾಗ ಹೇಗೆ ದುಷ್ಟರ ನಿಗ್ರಹ, ಹೇಗೆ ದುರ್ಯೋಧನಾದಿಗಳ ಸಂಹಾರ, ಹೇಗೆ ಭೀಷ್ಮ ದ್ರೋಣಾದಿಗಳ ಜೊತೆಗೆ ಯುದ್ಧ? ದೊಡ್ಡ ಟೆನ್ಷನ್ ಆಗಿದೆ, ಚಿಂತೆಯಾಗಿದೆ. ಅಸ್ತ್ರಾಣಿ ಜಾನನ್ನಭಿ ಪ್ರಯೋಜಯಸಿ ನ ಕ್ವಚಿತ. ನಿನಗೆ ದ್ರೋಣಾಚಾರ್ಯರಿಂದ ಅಸ್ತ್ರಜ್ಞಾನವನ್ನು ಮಾಡಿಕೊಂಡಿಲ್ಲ, ಸತ್ಯ. ಆದರೆ ನಿಜ ಪ್ರತಿಭೆಯ, ನಿನ್ನ ಪ್ರತಿಭೆಯಿಂದಲೇನೆ ಅಸ್ತ್ರಜ್ಞಾನ ನಿನಗುಂಟು. ಆದರೆ ನೀ ಪ್ರಯೋಗವನ್ನು ಮಾಡ್ತೀಯಾ? ಮಾಡುವುದಿಲ್ಲ.
ಮಾಡುವುದಿಲ್ಲ. ತಸ್ಮಾತ್ ತದೈವ ಗಂತವ್ಯಂ ವಿಜ್ಞಾತಾಸ್ತ್ರೇ ಧನಂಜಯ ಇತ್ಯುಕ್ತೆ ಭೀಮಸೇನಸ್ತು ಸ್ನೇಹಭಂಗ ಭಯತ್ತದ ನೋವಾಚ. ಇನ್ನ ಅರ್ಜುನ ಅಸ್ತ್ರಜ್ಞಾನವನ್ನು ತಿಳಿದುಕೊಳ್ಳಬೇಕು. ಅವನು ಅಷ್ಟು ಭೀಷ್ಮ ದ್ರೋಣರನ್ನು ಮೀರಿಸುವ ಸಾಮರ್ಥ್ಯ ಅರ್ಜುನನಿಗಿದೆಯೋ ಇಲ್ಲೋ ಅಂತ ಭೀಮಸೇನ ದೇವರನ್ನು ಕುರಿತು ಧರ್ಮರಾಜ ತನ್ನ ಚಿಂತೆಯನ್ನು ಒಳಗೆ ಹಾಕುವ ಮುಖಾಂತರ ಭೀಮಸೇನನನ್ನು ಒಂದು ಅರ್ಥದೊಳಗೆ ಕಟ್ಟಿ ಹಾಕಿದ್ರು. ನೀನು ಯುದ್ಧವಾಡುವುದಿಲ್ಲ, ಅವರನ್ನು ಸಂಹಾರವನ್ನು ಮಾಡುವುದಿಲ್ಲ, ನಾವು ದುರ್ಯೋಧನಾದಿಗಳ ಹತ್ರ ಹೋಗಲಿಕ್ಕೆ ಆಗುವುದಿಲ್ಲ, ಮತ್ತು ಏನು ದುಷ್ಟರ ನಿಗ್ರಹವನ್ನು ಮಾಡೋದು, ದುರ್ಯೋಧನಾದಿಗಳ ಸಂಹಾರ ಹೇಗೆ? ಅರ್ಜುನನಿಗೆ ಈ ಭೀಷ್ಮದ್ರೋಣಾದಿಗಳನ್ನು ಪೂರ್ಣವಾಗಿ ಮೆಟ್ಟುವ ಸಾಮರ್ಥ್ಯವಿಲ್ಲ. ಯುದ್ಧ ಮಾಡ್ತಾನೆ, ಪ್ರತಿರೋಧ ತೋರಿಸ್ತಾನೆ, ಆದರೆ ಅವರನ್ನು ಸಂಹಾರವನ್ನು ಮಾಡುವ ಸಾಮರ್ಥ್ಯ ಅರ್ಜುನನಿಗೆ ಎಷ್ಟಿದೆ ಅಂತ ಹೇಳಿದಾಗ ಭೀಮಸೇನ ದೇವರು ಗಪ್ಪಾಗಿ ಬಿಡ್ತಾರೆ. ಇತ್ಯುಕ್ತೋ ಭೀಮಸೇನಸ್ತು ಸ್ನೇಹಭಂಗ ಭಯಾತ್ತತಃ. ನನಗೂ ಅಣ್ಣನಲ್ಲೂ ಎಲ್ಲಿ ಸ್ನೇಹ ಹೋಗಿ ಬಿಡುತ್ತೋ, ಕದಡಿ ಬಿಡತ್ತೋ ಅಂತ ವಿಚಾರವನ್ನು ಮಾಡಿದ ಭೀಮಣ್ಣ ಮಾತಾಡಲಿಲ್ಲ, ಗಪ್ಪಾಗಿ ಬಿಟ್ಟ. ಅಂದರೆ ಒಂದರ್ಥದೊಳಗೆ, ಒಂದು ಹೆಜ್ಜೆಯೊಳಗೆ ಧರ್ಮರಾಜನ ಗೆಲುವು ಆದಂತೆ ಆಯಿತು. ಈ ವಾಕ್ಯಾರ್ಥದೊಳಗೆ ಸ್ವಲ್ಪ ಮೇಲ್ ಬಂದು ಭೀಮಸೇನ ಬ್ಯಾಕ್ಫೋಟಿಗೆ ಇಳಿದ, ತಾನು ಗಪ್ಪಾದ. ಯಾಕೆ? ಯುದ್ಧ ಮಾಡ್ತೀನಿ, ಕೊಂದು ಹಾಕ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅರ್ಜುನನಿಗೆ ಆ ಪರಾಕ್ರಮವಿದೆ, ಅರ್ಜುನ ಸಂಹಾರವನ್ನು ಮಾಡಿ ತೀರ್ತಾನೆ ಅಂತ ಹೇಳಲಿಕ್ಕೂ ಆಗಲಿಲ್ಲ. ಹಾಗಾಗಿ ಇನ್ನು ಹೆಚ್ಚಿಗೆ ಮಾತನಾಡಿದರೆ ಧರ್ಮರಾಜ ನನ್ನ ಮೇಲೆ ಎಲ್ಲಿ ಸಿಟ್ಟಾಗ್ತಾನೆ, ನಮ್ಮಿಬ್ಬರ ಸ್ನೇಹ ಎಲ್ಲಿ ಹೋಗುತ್ತೋ ಅಂತ ವಿಚಾರವನ್ನು ಮಾಡಿದ ಭೀಮ ತಾನು ಗಪ್ಪ. ತಯೋ ಸಂವದತೋರೇವಂ ತದಾ ಪಾಂಡವಯೋರ್ದ್ವಯೋ ಆ ಜಗಾಮ ಮಹಾಯೋಗಿ ವ್ಯಾಸ ಸತ್ಯವತೀ ಸುತಃ. ಅಭಿಪ್ರಾಯೋ ಹಿ ಭೀಮಸ್ಯ ನಿಶ್ಚಯೇನ ತ್ರಯೋದಶೆ ಯುಧಿಷ್ಠಿರಸ್ಯ ರಾಜ್ಯಾರ್ಥಂ ಗಮನಾರ್ಥೇ ಪತಿಷ್ಠವಃ ಅನ್ಯಥಾ ಅತಿಮೃದುತ್ವಾತ್ತು ಸ ನ ಗಚ್ಚೇದ್ ಭಿನ್ನದಿ ಪರೈಹಿ ಕೃತಕರ್ತ್ಯೇ ತಥಾ ಭೀಮೆ. ಇಷ್ಟಾದಾಗ ಭೀಮಸೇನ ದೇವರು ಸ್ವಲ್ಪ ರಿಲ್ಯಾಕ್ಸ್ ಆದರು, ಗಪ್ಪಾದರೂ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಬಂದ ಹಾಗೆ ತೋರಿಸಿ ಗಪ್ಪಾದರೂ ರಿಲ್ಯಾಕ್ಸ್ ಆದರು. ಯಾಕೆ ರಿಲ್ಯಾಕ್ಸ್ ಆದರು ಭೀಮಸೇನ ದೇವರು ಅಂತಂದರೆ, ಧರ್ಮರಾಜಂತರೂ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಇಲ್ಲದೇ ಇದ್ದರೆ ಧರ್ಮರಾಜ ಅವರ ಮೇಲೂ ಪ್ರೀತಿಯನ್ನು ಸಂಪಾದಿಸಿಕೊಂಡು ನಮ್ಮ ರಾಜ್ಯನೇ ಬೇಡ, ನಾವು ವನದಲ್ಲೇ ಇರ್ತೇವೆ ಅಂತ ಹೇಳಿ ಕಾಂಪ್ರಮೈಸ್ ಆಗಿಬಿಡ್ತಾನೆ. ಧರ್ಮರಾಜ ಆಗಿಬಿಡ್ತಿದ್ದ. ಅವನ ಮೈಂಡ್ ವಾಶ್ ಮಾಡಿ ಆಯಿತು, ಅವನಿಗೆ ಮನವರಿಕೆ ಮಾಡಿಕೊಟ್ಟಾಗಿದೆ. ಧರ್ಮರಾಜ ಚೆನ್ನಾಗಿ ಅರಿತವನಾದ ಧರ್ಮರಾಜ ದೃಢವಾದ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಸಾಕು, ಇಷ್ಟೇ. ಯಾಕೆಂತಂದರೆ ಧರ್ಮರಾಜ ಪ್ರತಿಜ್ಞೆಯನ್ನು ಮೀರಿ ಮುಂದಿನ ಹಂತಕ್ಕೆ ಕಾಲಿಟ್ಟ. ಭೀಷ್ಮದ್ರೋಣಾದಿ ವಿಜಯ ಕಥಂ ಸ್ಯಾದ್ ಇತ್ಯಚಿಂತಯತ. ಭೀಷ್ಮದ್ರೋಣಾದಿಗಳ ವಿಜಯ ಹೇಗೆ ಎನ್ನುವುದನ್ನು ಚಿಂತನೆಯನ್ನು ಮಾಡೋದರೊಳಗೆ ಧರ್ಮರಾಜ ತೊಡಗಿದ್ದಾನೆ. ಇದರರ್ಥ ಧರ್ಮರಾಜ ಯುದ್ಧಕ್ಕೆ ಸಿದ್ಧನಾಗಿ 4 ಹೆಜ್ಜೆ ಮುಂದೆ ಬಂದಿದ್ದಾನಲ್ಲ, ಸಾಕು. ನಿವಾರಣಂ ಗುರುಣಂ ಮೇ ಭೀಮ ಇಚ್ಛತಿನ ಕ್ವಚಿದ ತಸ್ಮಾತೆ ಅರ್ಜುನೇನ ಇವ ನಿವಾರ್ಯ ಇತ್ಯಚಿಂತಯತ. ಇನ್ನು ಧರ್ಮರಾಜನ ತಲೆಯಲ್ಲಿ ಇನ್ನೊಂದು ಬಂತು ಹುಳ. ಇನ್ನೊಂದು ಏನು ಅಂತಂದರೆ, ಭೀಮಂತರೂ ಯುದ್ಧವಾಡುವುದಿಲ್ಲ, ಅರ್ಥಾತ್ ದ್ರೋಣಾದಿಗಳ ಜೊತೆಗೆ ಯುದ್ಧವಾಡುವುದಿಲ್ಲ, ಅವರನ್ನು ಸಂಹಾರವನ್ನಂತೂ ಮಾಡುವುದಿಲ್ಲ. ಇನ್ನು ಉಳಿದ ಕ್ಯಾಂಡಿಡೇಟ್ ಅರ್ಜುನ. ಹಾಗಾದರೆ ಅರ್ಜುನ ಮಹಾಬಲಾಢ್ಯನಾಗಬೇಕು, ಅಸ್ತ್ರಜ್ಞನಾಗಬೇಕು. ಅವನನ್ನು ಹೇಗೆ ಅಸ್ತ್ರಜ್ಞನನ್ನಾಗಿ ಮಾಡೋಣ? ಆಪದ್ಯ ಅಂದರೆ ಭೀಮಸೇನ ದೇವರು ಸಂಹಾರವನ್ನೇ ಮಾಡೋದಿಲ್ಲ ಅಂತಂದರೆ ಆಪದ್ಯೇವ ಹಿ ಭೀಮಾಸ್ತಾನ್ ನಿವಾರಯತಿ ನಾನ್ಯಥ. ಇನ್ನು ಭೀಮಂದೋ ಅರ್ಜುನಂದೋ ಧರ್ಮರಾಜಂದೋ ಪ್ರಾಣನೇ ಹೋಗ್ತಾ ಇದೆ, ಆಪತ್ತೇ ಬಂದಿದೆ ಅಂತಾದಾಗ ಭೀಮ ಬಂದು ಯುದ್ಧವಾಡಿ ಅವರನ್ನು ಸಂಹಾರವನ್ನು ಮಾಡಿಯಾನೇ ಹೊರತು, ಇಲ್ಲದೇ ಇದ್ರೆ ಮಹಾಪತ್ತು ಬರದಿದ್ದರೆ ಸಂಹಾರವನ್ನೇ ಮಾಡುವುದಿಲ್ಲ. ಹಾಗಾಗಿ ಅರ್ಜುನನನ್ನು ಹೇಗಾದರೂ ಮಾಡಿ ಮಹಾಸ್ತ್ರಜ್ಞನಾಗಬೇಕು. ಯಾಕೆ? ನನ್ನ ಪ್ರತಿಜ್ಞೆ ಉಳಿಸಿಕೊಳ್ಳಬೇಕು ಅಂತಂದರೆ
ಅದಕ್ಕೆ ಪ್ರವೃತ್ತಿಯನ್ನು ನಾನು ಇವತ್ತಿನಿಂದ ರೂಢಿಸಿಕೊಳ್ಳಬೇಕು, ಅದರೊಳಗೆ ನಾನು ಪ್ರವೃತ್ತನಾಗಬೇಕು ಅಂತ ಚಿಂತೆಯೊಳಗೆ ಇದ್ದಾಗ ಆ ಜಗಾಮ ಮಹಾಯೋಗಿ ವ್ಯಾಸ ಸತ್ಯವತೀ ಸುತಃ ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನೋ ಗಮತ. ಸರ್ವಜ್ಞನಾದ, ಸರ್ವಶಕ್ತಿ ಸಂಪನ್ನರಾದ, ಮಹಾ ಉಪಾಯಗಳಿಗೆ ಒಡೆಯನಾದ, ಯೋಗಿಯಾದ, ಸ್ವಯಂ ಸತ್ಯವತೀ ದೇವಿಯ ಮಗನಾಗಿರ್ತಕ್ಕಂತಹ ವೇದವ್ಯಾಸ ದೇವರು, ಪಾಂಡವರಿಗೆ ಪಿತಾಮಹನಾದ ವೇದವ್ಯಾಸ ದೇವರು ಅಲ್ಲಿ ಪ್ರತ್ಯಕ್ಷರಾದರು. ಯುಧಿಷ್ಠಿರ ಮಹಾಬಾಹೋ ವೇದ್ಮಿತೆ ಹೃದಯ ಸ್ಥಿತಂ ಮನೀಷಯಾ ತದಕ್ಷಿಪ್ರಂ ಆಗತೋಸ್ಮಿ ನರರ್ಷಭ. ಈ ಮಾತನ್ನಿಟ್ಟುಕೊಂಡೇನೆ ಶ್ರೀಮದಾಚಾರ್ಯರು ಸರ್ವಜ್ಞ ಅಂತ ಹೇಳಿದರು. ಏನು ಸರ್ವಜ್ಞ ಅಂತಂದರೆ, ಹೇ ಯುಧಿಷ್ಠಿರ, ನಿನ್ನ ಮನಸ್ಸಿನಲ್ಲಿ ಏನಿದೆ ನಾನು ತಿಳಿದುಕೊಂಡಿದ್ದೇನೆ. ಮನೀಷಯ, ನನ್ನ ಬುದ್ಧಿಯಿಂದ ತಿಳಿದುಕೊಂಡವನಾಗಿ ನಾನು ಅತ್ಯಂತ ಕ್ಷಿಪ್ರದೊಳಗೆ ಓಡಿ ಬಂದಿದ್ದೇನೆ ಅಂತ ಮಹಾಭಾರತದಲ್ಲಿ ಬಂದ ಮಾತಿಗೆ ಶ್ರೀಮದ್ ಆಚಾರ್ಯರು ಹೇಳಿದರು, ವೇದವ್ಯಾಸ ದೇವರು ಸರ್ವಜ್ಞರಾಗದಿದ್ದರೆ ಹೀಗೆ ಹೇಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ? ಆದ್ದರಿಂದ ಸರ್ವಜ್ಞ ಅಂತ ಶ್ರೀಮದ್ ಆಚಾರ್ಯರ ಆ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಬಹಳ ಸೊಗಸಾದ ವ್ಯಾಖ್ಯಾನ. ಶ್ರೀಮದ್ ಆಚಾರ್ಯರ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವೇನಿದೆ, ಮಹಾಭಾರತದಲ್ಲಿ ಬರುವ ಸೂಕ್ಷ್ಮವಾದ ಅನೇಕ ವಿಷಯಗಳಿಗೆ ಗಟ್ಟುಮುಟ್ಟಾದ ನಿರ್ಣಯವನ್ನು ಮಾಡಿಕೊಡ್ತಾರೆ. ಭಾರಿ ಸೊಗಸಾದ ನಿರ್ಣಯಗಳನ್ನು ಶ್ರೀಮದ್ ಆಚಾರ್ಯರು ಕೊಡ್ತಾರೆ. ಭೀಷ್ಮ ದ್ರೋಣ ಕೃಪಾತ್ ಕರ್ಣಾತ್ ದ್ರೋಣಪುತ್ರಾಚ್ಚ ಭಾರತ ದುರ್ಯೋಧನಾಂದ್ರಪ ಸುತಾತ್ ತಥಾ ದುಶ್ಯಾಸನಾದಪಿ. ಭೀಷ್ಮ ದ್ರೋಣರಿಂದ, ಕೃಪಾಚಾರ್ಯರಿಂದ, ಅಶ್ವತ್ಥಾಮನಿಂದ, ರಾಜನ ಮಗನಾದ ದುರ್ಯೋಧನನಿಂದ, ದುಶ್ಯಾಸನದಿಂದ ಯತ್ತೇ ಭಯಂ, ನಿನಗೇನು ಭಯವಿದೆಯಲ್ಲ ಹೇ ಅಮಿತ್ರಘ್ನ, ಶತ್ರುಗಳನ್ನು ಸಂಹಾರವನ್ನು ಮಾಡುವ ಧರ್ಮರಾಜ, ನಿನ್ನ ಮನಸ್ಸಿನೊಳಗೇನು ಈ ಭಯ ಏನು ಹೊರಳಾಡ್ತಾ ಇದಲ್ಲ, ಆ ಭಯವನ್ನು ಪರಿಹಾರವನ್ನು ಮಾಡುವುದಕ್ಕಾಗಿಯೇ ನಾನು ಇಲ್ಲಿ ಬಂದಿದ್ದೇನೆ. ಭಯಕೃತ್ ಭಯನಾಶನ. ಗಟ್ಟಿಯಾಗಿ ನಂಬಬೇಕು. ಎಲ್ಲ ತರಹದ ಭಯಗಳು, ಎಲ್ಲ ತರಹದ ಆಪತ್ತುಗಳನ್ನು ಪರಿಹಾರವನ್ನು ಮಾಡುವುದಕ್ಕೆ ನಮ್ಮ ಸ್ವಾಮಿಯೇ ಬಲಾಢ್ಯನಾದ. ನಮ್ಮ ಸ್ವಾಮಿಯನ್ನು ಬಿಟ್ಟು ಇನ್ನು ಉಳಿದ ಯಾರ ಬಳಿ ಹೋದರೂ ಉಪಾಯಗಳು ಸಿಗುವುದು ತುಂಬ ಕಷ್ಟ. ಭಯ ಪರಿಹಾರವಾಗುವುದು ಬಹಳ ವಿರಳ. ದೇವರಿಂದಲೇ ಆಗುವುದು. ತತ ಏಕಾಂತಮಾನಯ್ಯ ಪಾರಾಶರ್ಯೋ ಯುಧಿಷ್ಠಿರಂ ಅಬ್ರವೀದುಪಪನ್ನಾರ್ಥಂ ಇದಂ ವಾಕ್ಯ ವಿಶಾರದ. ಧರ್ಮರಾಜ ಬಾಯಲ್ಲಿ ಅಂತ ಏಕಾಂತದೊಳಗೆ ಕರೆದುಕೊಂಡು ಹೋಗಿ, ಏನಿಲ್ಲ, ಆ ಎಲ್ಲ ಶತ್ರುಗಳನ್ನು ಸಂಹಾರವನ್ನು ಮಾಡುವುದಕ್ಕೆ ಬೇಕಾದ ಎಲ್ಲ ತರಹದ ಅಸ್ತ್ರಗಳ ಉಪದೇಶವಾಗುವಂತೆ ಒಂದು ದಿವ್ಯವಾದ ಮಂತ್ರವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ನೀನು ಅದನ್ನು ಮಂತ್ರವನ್ನು ತೆಗೆದುಕೊಂಡು ಜಪ ಮಾಡಿ ಸಿದ್ಧಪುರುಷನಾಗಿ ಅರ್ಜುನನಿಗೆ ಉಪದೇಶವನ್ನು ಮಾಡು. ಅರ್ಜುನ ತಾನು ತಪಸ್ಸು ಮಾಡಿ ಎಲ್ಲ ದೇವತೆಗಳನ್ನು ಒಲಿಸಿಕೊಂಡು ಎಲ್ಲ ಅಸ್ತ್ರಗಳ ಜ್ಞಾನವನ್ನು ಮಾಡಿಕೊಂಡವನಾಗಿ ಬರಲಿ. ಆಗ ಅವನು ಎಲ್ಲ ಶತ್ರುಗಳನ್ನು ಸೋಲಿಸ್ತಾನೆ. ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ವಿದ್ಯಾಂ ಪ್ರತಿಸ್ಮೃತಿಂ ನಾಮ ಪ್ರಪನ್ನಾಯ ಬ್ರವೀಮಿತೆ. ಪ್ರತಿಸ್ಮೃತಿ ಎನ್ನುವ ದಿವ್ಯವಾದ ವಿದ್ಯೆ, ಯಾವ ಯಾವ ದೇವತೆಗಳನ್ನು ಕುರಿತು ಯಾವ ದೇವತಾನ್ ಪ್ರತಿ ಸ್ಮರಣೆಯನ್ನು ಮಾಡ್ತಾನೆ, ಆ ಎಲ್ಲ ದೇವತೆಗಳು ಬಂದು ಅಸ್ತ್ರಗಳ ಉಪದೇಶವನ್ನು ಮಾಡಿ ಹೋಗ್ತಾರೆ. ತಮ್ಮ ಅಸ್ತ್ರಗಳನ್ನು ಕೊಟ್ಟು ಹೋಗ್ತಾರೆ. ಯಾವ ಅಸ್ತ್ರಗಳಿಗೂ ಕೂಡ ಒಂದು ಬಾರ್ಡರ್ ಇರುವುದಿಲ್ಲ. ಅರ್ಥಾತ್ ಒಂದೇ ಬಾರಿ ಪ್ರಯೋಗ ಮಾಡಬೇಕು, ಎರಡೇ ಬಾರಿ ಪ್ರಯೋಗ ಮಾಡಬೇಕು, ಹಾಗೆ ಲ್ಯಾಂಡ್ಲೆಸ್ ಆಗಿ ಪ್ರಯೋಗವನ್ನು ಮಾಡುವುದು. ಆ ದಿವ್ಯವಾದ ಸಾಮರ್ಥ್ಯ ಬರುತ್ತೆ. ಅದು ಯಮವಾಪ್ಯ ಮಹಾಬಾಹು ಅರ್ಜುನ ಸಾಧಯಿಷ್ಯತಿ. ಯಾವ ಮಂತ್ರವನ್ನು ತಾನು ಪಡೆದವನಾದ ಅರ್ಜುನ ದಿವ್ಯವಾಗಿ ತಾನು ಎಲ್ಲ ಅಸ್ತ್ರಜ್ಞಾನವನ್ನು ಸಾಧನೆಯನ್ನು ಮಾಡಿಕೊಳ್ತಾನೆ. ಅಸ್ತ್ರಹೇತೋರ್ ಮಹೇಂದ್ರಂಚ ರುದ್ರಂ ಚೈವಾಭಿಗಚ್ಚತು. ಅಸ್ತ್ರಗಳನ್ನು ಪಡೆಯುವುದಕ್ಕಾಗಿ ಮುಖ್ಯವಾಗಿ ರುದ್ರದೇವರು, ಅವನ ಪೂರ್ವರೂಪವಾದ ಇಂದ್ರ, ಇವರಿಬ್ಬರನ್ನು ಪಡೆಯಲಿ, ಇವರಿಬ್ಬರನ್ನು ಕುರಿತು ಹೋಗಲಿ. ವರುಣ, ಕುಬೇರ, ಧರ್ಮರಾಜ ಎಲ್ಲರೂ ಕೂಡ ದಿವ್ಯವಾದ ಅಸ್ತ್ರಗಳನ್ನೆಲ್ಲ ಉಪದೇಶವನ್ನು ಮಾಡ್ತಾರೆ.
ಅಸ್ತ್ರಾಣಿ ಇಂದ್ರಾಚ್ಚ ರುದ್ರಾಚ್ಚ ಲೋಕಪಾಲೇಭ್ಯ ಏವಚ. ಇಂದ್ರನಿಂದ ಅಸ್ತ್ರಗಳನ್ನು ಪಡೆಯಲಿ, ರುದ್ರದೇವರಿಂದ ಅಸ್ತ್ರಗಳನ್ನು ಪಡೆಯಲಿ, ಎಲ್ಲ ಲೋಕಪಾಲಕರಿಂದ ಅಸ್ತ್ರಗಳನ್ನು ಪಡೆಯಲಿ. ಪಡೆದ ಅರ್ಜುನ ಮಹತ್ಕರ್ಮ ಕರಿಷ್ಯತಿ, ಆ ಬಲಾಢ್ಯವಾದ ಕರ್ಮವನ್ನು, ಅಸಾಧ್ಯವಾದ ಕರ್ಮಗಳನ್ನು ಮಾಡುವ ಮುಖಾಂತರ ನಿನಗೆ ಜಯವನ್ನು ತಂದುಕೊಡ್ತಾನೆ, ನಿನ್ನನ್ನು ರಾಜನನ್ನಾಗಿ ಮಾಡ್ತಾನೆ, ಶತ್ರುಗಳನ್ನೆಲ್ಲ ಸಂಹಾರವಾಗತ್ತೆ, ದುಷ್ಟರೆಲ್ಲ ಮಡೆದು ಹೋಗ್ತಾರೆ, ಧರ್ಮ ರಾಜ್ಯ ಸ್ಥಾಪಿತವಾಗತ್ತೆ. ವನಾದಸ್ಮಾಚ್ಚ ಕೌಂತೇಯ ವನಮನ್ಯದ್ವಿಚಿಂತ್ಯತಾಂ. ನೋಡು, ಆ ಮಂತ್ರವನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿ ಉಪದೇಶವನ್ನು ಮಾಡಿ ಧರ್ಮರಾಜನಿಗೆ ಹೇಳಿದರು, ಇನ್ನು ಈ ವನದೊಳಗೆ ಬಹಳ ದಿನ ಇರಬಾರದು, ಬೇರೆ ವನಕ್ಕೆ ಹೊರಡಿ. ಧರ್ಮರಾಜ ಕೇಳ್ದ, ಯಾಕೆ? ಕ್ವಶನ್ ಮಾರ್ಕ್. ಏಕತ್ರ ಚಿರಾವಾಸೋ ಹಿ ನ ಪ್ರೀತಿ ಜನನೋ ಭವೇ ತಾಪಸಾನಂಚ ಶಾಂತಾನಾಂ ಭವೇದುದ್ವೇಗಕಾರಕ. ನೋಡು ಧರ್ಮಣ್ಣ, ಈ ವನದೊಳಗೆ ತುಂಬ ಋಷಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ಸಿದ್ಧರಿದ್ದಾರೆ. ನೀವಿಷ್ಟು ಜನ ಗದ್ದಲ ಹಾಕ್ತಾ ಇಲ್ಲಿದ್ದರೆ ಅವರಿಗೆಲ್ಲ ಪೀಡೆ ಆಗತ್ತೆ ಅಲ್ವಾ? 4 ದಿನ ನಿಮಗೆ ಉಪಚಾರ ಮಾಡ್ತಾರೆ, 5ನೇ ದಿನ ಅವರ ತಪಸ್ಸಿಗೆ ವಿಘ್ನವಾಯಿತು ಅಂತಂದರೆ ಪೀಡೆ ಆಗತ್ತೆ ಅಲ್ವಾ? ಆದ್ದರಿಂದಾಗಿ ಅವರಿಗೆ ಉದ್ವೇಗವನ್ನು ಉಂಟು ಮಾಡುವುದು ಸರಿಯಾದದ್ದಲ್ಲ. ಮೃಗಾಣಾಂ ಉಪರೋಧಶ್ಚ, ಇಲ್ಲಿ ಅನೇಕ ಮೃಗಗಳಿವೆ, ಅವಕ್ಕೆಲ್ಲ ಪೀಡೆ ಆಗತ್ತಲ್ಲ, ನೀವು ಇಷ್ಟು ಜನ ಗದ್ದಲ ಹಾಕ್ತಾ ಇದ್ದಾರೆ. ಇಲ್ಲ ಬೇಡ ಬೇಡ, ಏನು ಬಿಭರ್ಷಿತ. ಆದ್ದರಿಂದ ಇಲ್ಲಿಂದ ಹೊರಟು ಬೇರೆ ವನಕ್ಕೆ ಹೋಗಿ, ಬಹಳ ದಿನ ಒಂದೇ ವನದೊಳಗೆ ಇರೋದು ಬೇಡ ಅಂತ ವೇದವ್ಯಾಸ ದೇವರು ಇಷ್ಟು ಹೇಳಿದಾಗ ಧರ್ಮರಾಜ ಆ ಮಂತ್ರವನ್ನು ಉಪದೇಶವನ್ನು ಪಡೆದು, ಧರ್ಮರಾಜಾಯ ಧೀಮಾಂಸ ವ್ಯಾಸ ಸತ್ಯವತಿ ಸುತಃ ಪ್ರೋವಾಚ ಯೋಗತತ್ವಜ್ಞ ಯೋಗ ವಿದ್ಯಾಂ ಅನುತ್ತಮಂ. ಅತ್ಯುತ್ತಮವಾದ ಪ್ರತಿಸ್ಮೃತಿ ಮಂತ್ರವನ್ನು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿ, ಅವನಿಗೆ ಏನೆಲ್ಲ ಹಿತವನ್ನು ಹೇಳಬೇಕು ಹೇಳಿ, ಅವನಿಗಿರುವ ಭಯ ಚಿಂತೆಗಳನ್ನು ಪರಿಹಾರವನ್ನು ಮಾಡಿದ ವೇದವ್ಯಾಸ ದೇವರು ಅಲ್ಲಿಂದ ಹೊರಟೇ ಹೋಗಿಬಿಡ್ತಾರೆ. ಧಾರಯಾಮಾಸ ಮೇಧಾವಿ ಕಾಲೇ ಕಾಲೇ ಸದಾಭ್ಯಸನ್. ಆ ಮಂತ್ರವನ್ನು ಉಪದೇಶವನ್ನು ಪಡೆದಿರತಕ್ಕಂತಹ ಧರ್ಮರಾಜ ಕಾಲಕಾಲದೊಳಗೆ ವೇದವ್ಯಾಸ ದೇವರು ಹೇಳಿದ ಸೂಕ್ತವಾದ ಕಾಲದೊಳಗೆಲ್ಲ ಅದನ್ನು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಅಲ್ಲಿಂದ ಯಯೋ ಸರಸ್ವತಿ ಕೂಲೆ ಕಾಮ್ಯಕಂ ನಾಮ ಕಾನನಂ. ಕಾಮ್ಯಕ ವನವನ್ನು ಕುರಿತು, ಇಲ್ಲಿವರೆಗೆ ದ್ವೈತ ವನದಲ್ಲಿ ಇದ್ದರು, ಅಲ್ಲಿಂದ ಕಾಮ್ಯಕ ವನವನ್ನು ಕುರಿತುಕೊಂಡು ಹೊರಟು ಹೋಗ್ತಾರೆ. ನಮಗಿಲ್ಲಿ ಒಂದು ಪ್ರಶ್ನೆ ಬಂತು. ಇಂದ್ರಾವತಾರಿಯಾದ ಸ್ವಯಂ ಅರ್ಜುನ ಇದ್ದಾಗ ಧರ್ಮರಾಜನಿಗೆ ಉಪದೇಶವನ್ನು ಮಾಡಿ, ಆ ಧರ್ಮರಾಜನ ಮುಖಾಂತರ ಅರ್ಜುನನಿಗೆ ಯಾಕೆ ವೇದವ್ಯಾಸ ದೇವರು ಉಪದೇಶ ಮಾಡಿದರು? ಏನಿದ್ರು ಸ್ವರೂಪ ಯೋಗ್ಯತೆಯೊಳಗೆ ಧರ್ಮರಾಜನಿಗಿಂತಲೂ ಅರ್ಜುನಂದು ದೊಡ್ಡ ಯೋಗ್ಯತೆ. ಅಂದಮೇಲೆ ನೇರವಾಗಿ ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ರಾಗಿ ಹೋಗ್ತಿರ್ತಲ್ಲ, ಧರ್ಮರಾಜನಿಗೆ ಯಾಕೆ ಉಪದೇಶವನ್ನು ಮಾಡಿ, ಧರ್ಮರಾಜನ ಮುಖಾಂತರ ಯಾಕೆ ಅರ್ಜುನನಿಗೆ ಉಪದೇಶವನ್ನು ಮಾಡಿದರು ಅಂತ ನಮಗೆ ಪ್ರಶ್ನೆ ಬಂದಾಗ, ಆಗ ಶ್ರೀಮದಾಚಾರ್ಯರವರು ಹೇಳ್ತಾರೆ, ವೇದವ್ಯಾಸ ದೇವರಿಂದ ನೇರವಾಗಿ ಉಪದೇಶವನ್ನು ಪಡೆಯುವುದಕ್ಕೆ ಅರ್ಜುನನ ಯೋಗ್ಯತೆ ಬಹಳ ದೊಡ್ಡದಾಗಿದೆ, ಧರ್ಮರಾಜನಿಗಿಂತ ಬಹಳ ದೊಡ್ಡ ಯೋಗ್ಯವಾಗಿದೆ. ಆದರೆ ಈಗ ಅರ್ಜುನನಿಗೆ ಬೇಕಾದ ಸಾಮರ್ಥ್ಯವೆಷ್ಟು ಅಂತಂದರೆ ಭೀಷ್ಮ ದ್ರೋಣಾದಿ ವಿಜಯ. ಭೀಷ್ಮ ದ್ರೋಣಾದಿಗಳ ವಿಜಯಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕಾಗಿದೆ. ಆದ್ದರಿಂದಾಗಿ ಅಷ್ಟು ಪುಣ್ಯ ವೇದವ್ಯಾಸ ದೇವರಿಂದ ನೇರವಾಗಿ ಉಪದೇಶವನ್ನು ಪಡೆದುಕೊಂಡು ಬಿಟ್ಟರೆ ಬಹಳ ದೊಡ್ಡ ಯೋಗ್ಯತೆ ಬಂದುಬಿಡುತ್ತೆ. ಅಷ್ಟೆಲ್ಲ ಈಗ ಅರ್ಜುನನಾದಾಗ ಬೇಕಾಗಿಲ್ಲ. ಹಾಗಾಗಿ ಧರ್ಮರಾಜನ ಮುಖಾಂತರ ಅಷ್ಟೇ ಪರಾಕ್ರಮ ಬರಲಿ ಎನ್ನುವ ಕಾರಣಕ್ಕಾಗಿ ಉಪದೇಶವನ್ನು ಮಾಡಿದರು. ನ ಸ್ವಯಂ ಹ್ಯವದತ್ ಪಾರ್ಥೆ ಫಲಾಧಿಕ್ಯಂ ಯಥೋ ಭವೇತ್. ಸ್ವಯಂ ವೇದವ್ಯಾಸ ದೇವರು ತಾವೇ ಉಪದೇಶವನ್ನು ಮಾಡಿದ್ದರೆ ಅರ್ಜುನನಿಗೆ ದಿವ್ಯವಾದ ಫಲ ಬಂದು ಬಿಡ್ತಿತ್ತು. ಆ ಫಲದ ಅವಶ್ಯಕತೆ ಇಲ್ಲ ಅರ್ಜುನನಿಗೆ. ಎಷ್ಟು ಬೇಕು? ಭೀಷ್ಮ ದ್ರೋಣಾದಿ ವಿಜಯ ಏತಾವದ್ವೀರ್ಯಮೇವತು. ಭೀಷ್ಮ ದ್ರೋಣಾದಿಗಳನ್ನು ಗೆಲ್ಲುವುದಕ್ಕೆ ಎಷ್ಟು ಪರಾಕ್ರಮ ಬೇಕೋ ಅಷ್ಟು ಪರಾಕ್ರಮ ಧರ್ಮರಾಜನ ಮುಖಾಂತರ ಉಪದೇಶವನ್ನು ಮಾಡಿಸಿಬಿಟ್ರೆ ಆಗುತ್ತೆ, ಸಾಕು. ಹೆಚ್ಚಿಂದ ಯಾಕೆ ಬೇಕು ಅವನಿಗೆ ಅಂತ ವಿಚಾರವನ್ನು ಮಾಡಿದ ವೇದವ್ಯಾಸ ದೇವರು ಅಲಂನಾದೋಧಿಕಂ ಕಾರ್ಯಂ ಏತಾವತ್ ಯೋಗ್ಯಮೇವ ಸಜ. ಹೆಚ್ಚಿನ ಶಕ್ತಿ ಬೇಕಾ ಅವನಿಗೆ ಬೇಕೇಕೆ?
ಅಂಥ ವಿಚಾರವನ್ನು ಮಾಡಿದ ವೇದವ್ಯಾಸ ದೇವರು ನ ಸ್ವಯಂ ಹ್ಯವದನ್ನನುಂ, ಸ್ವಯಂ ತಾವೇ ಆ ಮಂತ್ರವನ್ನು ಉಪದೇಶವನ್ನು ಮಾಡದೇನೆ ಧರ್ಮರಾಜನ ಮುಖಾಂತರ ಉಪದೇಶವನ್ನು ಮಾಡಿಸಿದರು ಎನ್ನುವಂಥ ತತ್ವವನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. ಆ ಮಂತ್ರವನ್ನು ಪಡೆದ ಧರ್ಮರಾಜ ಕಾಮ್ಯಕ ವನಕ್ಕೆ ಹೋಗ್ತಾನೆ. ಮುಂದೆ ಅರ್ಜುನನಿಗೆ ಉಪದೇಶ, ಅರ್ಜುನ ತಪಸ್ಸಿಗಾಗಿ ಹೊರಡ್ತಾನೆ. ಆ ಎಲ್ಲ ವೃತ್ತಾಂತವನ್ನು ಕೂಡ ನಾಳೆಯ ದಿನ ಮತ್ತೆ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋ